ಈಗ ಹೆಕ್ಕರಿ ಮಸಾಲ ಅಂತ ಮಾಡ್ತಾ ಇದ್ದೀನಿ. ಹೆಕ್ಕರಿ ಮಸಾಲೆಗೆ ಏನೇನು ಹಾಕ್ಬೇಕು ಅಂತ ಹೇಳ್ತಾ ಇದ್ದೀನಿ. ಹೆಕ್ಕರಿ ಮಸಾಲೆಗೆ ಫಸ್ಟ್ ಮಾಮೂಲಿ ಈರುಳ್ಳಿ ಹಚ್ಚಿಟ್ಕೋಬೇಕು. ಒಂಚೂರು ಈರುಳ್ಳಿ ಒಗ್ಗರಣೆಗಾದ್ರೂ ಹಾಕ್ಬೋದು, ನೀವು ಮಿಕ್ಸಿಗಾದ್ರೂ ಹಾಕ್ಕೋಬೋದು. ಎಗ್ ಇದಕ್ಕೆ ಮತ್ತೆ ಆಮೇಲೆ ಒಂಚೂರು ಕಾಯಿ ಹಾಕೋಬೇಕು. ಕಾಯಿ ಜೊತೆ ಧನಿಯಾ ಮತ್ತೆ ಆಕ್ಚುಲಿ ಧನಿಯಾ ಮೆಣಸಿನ ಪುಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಸೊ ಬೇಕು ಅಂದ್ರೆ ನೀವು ಮಟನ್ ಮಸಾಲ ಹಾಕೋಬಹುದು, ಬೇಡ ಅಂದ್ರೆ ಬೇಡ. ನಾವು ಮಟನ್ ಮಸಾಲ ಮನೇಲಿ ಮಾಡಿಟ್ಕೊಂಡಿರ್ತೀವಿ, 1-2 ಸ್ಪೂನ್ ಹಾಕ್ತೀವಿ. ಯಾಕಂದ್ರೆ ಎಗ್ ಮಸಾಲೆ ಮಟನ್ ಮಸಾಲ ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಆಸ್ ಇಟ್ ಈಸ್ ಚಕ್ಕೆ ಲವಂಗ ಹಾಕ್ಬೇಕು, ಶುಂಠಿ ಬೆಳ್ಳುಳ್ಳಿ ಆಕ್ಚುಲಿ ಅದ್ರ ಜೊತೆನೆ ಹಾಕ್ತೀನಿ. ಯಾಕಂದ್ರೆ ಒಟ್ಟಿಗೆ ಹಾಕ್ತೀನಿ, ಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ಜೊತೆಗೆ ಹಾಕ್ತೀನಿ. ಜೊತೆಗೆ ಹಾಕ್ಬಿಟ್ಟು ಅದನ್ನ ಮಿಕ್ಸಿಗೆ ಗ್ರೈಂಡ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ಅದನ್ನ ಮಸಾಲಾನ ಇದ್ ಮಾಡ್ಬಿಟ್ಟು ಆಮೇಲೆ ಎಗ್ನ ಹಾಗೆ ಹಾಕ್ತೀನಿ. ಬಟ್ ಬೇಯಿಸ್ಕೊಂಡು ಹಾಕ್ತಾರಲ್ಲ ಆ ತರ ಸ್ಪೆಷಲ್ ಅಲ್ಲ. ಎಗ್ನ ಹೊಡೆದು ಹಾಕೊಂಡು ಒಂದು 10 ನಿಮಿಷ ಬಿಟ್ಬಿಟ್ರೆ ನಿಮ್ಗೆ ಹೆಗ್ಗೂ ಸಿಗುತ್ತೆ, ಹೆಗ್ ಕರಿನೂ ಸಿಗುತ್ತೆ. ಮತ್ತೆ ಅದನ್ನು ನೀವು ಬಿಸಿ ಬಿಸಿ ಚಪಾತಿಗೂ ಚೆನ್ನಾಗಿರುತ್ತೆ, ದೋಸಾಗಂತೂ ಇನ್ನೂ ಸೂಪರ್ ಆಗಿರುತ್ತೆ. ಇಡ್ಲಿಗೆಲ್ಲ ಏನ್ ಹಾಕೋಬೇಕು, ಮಾಮೂಲಿ ಚಟ್ನಿ ಸಾಗು ಅನ್ಕೊಂತೀರಾ, ಇದನ್ನ ಹಾಕೊಂಡು ಮಾಡಿ ಪ್ರತಿ ಸಂಡೇ ನೀವು ಸ್ಪೆಷಲ್ ಮಾಡ್ತೀರಾ. ಇದನ್ನ ಹೆಕ್ಕರಿ ಮಸಾಲ ಅಂತ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಚೀಪ್ ಅಂಡ್ ಬೆಸ್ಟ್ ಆಗಿ. ಏನು 10 ಮೊಟ್ಟೆ ತಂದ್ಬಿಟ್ರೆ ಸಾಕು. ಅಟ್ಲೀಸ್ಟ್ ಮನೇಲಿ ಒಂದು 4-5 ಜನ ಇದ್ರೆ ಚೆನ್ನಾಗಿ ತಿನ್ಬೋದು. ಯಾರು ಖರ್ಚೇನು ಅಷ್ಟಿಲ್ಲ, ಖರ್ಚು ಕಮ್ ಬಡ ಮಾಲ್ ಅನ್ನೋ ತರ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಈಗ ತುಮಕೂರು ಸ್ಪೆಷಲ್ ಎಗ್ ಮಸಾಲ ಹೇಗ್ ಮಾಡ್ಬೋದು, ಒಂದು ಅರ್ಧ ಗಂಟೆ ಎಲ್ಲ ರಿಲೇಷನ್ಸ್ ಮಾತಾಡ್ತಾ ಇದ್ದಾಗೆ ಮಾಡ್ಬಿಟ್ಟು ಒಂದು ಚಪಾತಿನೋ ದೋಸೆಗೋ ತಿನ್ನಕ್ಕೆ ಟೇಸ್ಟ್ ಹೇಗ್ ಮಾಡ್ಬೋದು ಅಂತ ತೋರಿಸಿ ನೋಡಿ. ಫಸ್ಟ್ ಸ್ಟವ್ ಹಚ್ಕೋಬೇಕು, ಬಾಣಲೆ ಇಟ್ಟಿದ್ದೀನಿ, ಮತ್ತೆ ಎಣ್ಣೆ ಹಾಕೋಬೇಕು. ಯಾಕಂದ್ರೆ ಇದಕ್ಕೆಲ್ಲ ಈರುಳ್ಳಿ ಎಲ್ಲ ಬೇಯಬೇಕಲ್ಲ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ. ಇದಕ್ಕೇನು ಜಾಸ್ತಿ ಬೇಡ, ಎಣ್ಣೆ 1-2 ಸ್ಪೂನು ಸಾಕಷ್ಟೇ. ಎಣ್ಣೆ ಜಾಸ್ತಿ ಹಚ್ಚಿದ್ರೆ ಸಾಕು. ನೋಡಿ ಈರುಳ್ಳಿ ಹಚ್ಚಿಟ್ಕೊಂಡಿದೀನಿ. ಆಮೇಲೆ ಸುಮ್ಮನೆ 1-2 ಮೆಣಸಿನ್ಕಾಯಿ, ಸುಮ್ಮನೆ ಟೇಸ್ಟ್ ಅಷ್ಟೇ. ಮೆಣಸಿನ್ಕಾಯಿ ನೆಸೆಸಿಟಿ ಇಲ್ಲ, ಸುಮ್ಮನೆ ನಾನು ಟೇಸ್ಟ್ 1-2 ಇರ್ಲಿ ಅಂತ ಹಚ್ತಾ ಇದ್ದೀನಿ ಅಷ್ಟೇ. ಹಾಕಿದ್ರು ಹಾಕೋದು, ಹಾಕ್ತಿದ್ರು ಪರವಾಗಿಲ್ಲ, ಸುಮ್ಮನೆ ಹಾಕಿ ತೋರಿಸ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ ಈರುಳ್ಳಿ ಸ್ವಲ್ಪ ಬೇಯಿಸಿದಾಗೆ ಈರುಳ್ಳಿ ನೋಡಿ ಸುಮ್ಮನೆ ಚಿಕ್ಕ ಒಂದ್ ಸ್ವಲ್ಪ ಸ್ಪೈಸಿಯಾಗಿರ್ಲಿ ಅಂತ ಸುಮ್ಮನೆ 1-2 ಸುಮ್ಮನೆ ಹಸಿಮೆಣಸಿನ್ಕಾಯಿ ಅಷ್ಟೇ. ಬೇಕು ಅಂದ್ರೆ ಹಾಕ್ಬೋದು, ಬೇಡ ಹಸಿಮೆಣಸಿನ್ಕಾಯಿ ಜಾಸ್ತಿ ಇರೋದು ಬೇಡ ಅಂದ್ರೆ ಬೇಡ, ಬಟ್ ಟೇಸ್ಟಿಯಾಗಿರುತ್ತೆ. 1-3 ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಹಾಕೊಂಡಿದ ತಕ್ಷಣ ಮಸಾಲ ಎಲ್ಲ ರುಬ್ಬಿರ್ತೀವಲ್ಲ, ಸೊ ಈ ಮಸಾಲ ರುಬ್ಬಿದಷ್ಟು ಹಾಕೊಂಡಷ್ಟು ಟೇಸ್ಟ್ ಇದೆ. ಮಸಾಲ ಎಲ್ಲ ಹಾಕೊಂಡಿದ್ದೀವಿ, ಏನೇನು ಹಾಕೊಂಡಿದ್ದೀವಿ ಅಂತ ಗೊತ್ತು ನಿಮಗೆ. ಈರುಳ್ಳಿ ಇನ್ನೊಂದು ಸ್ವಲ್ಪ ಹಾಕೊಂಡು ಸಾಕು. ಸ್ವಲ್ಪ ಬೇಯಿದೆ, ಸ್ವಲ್ಪ ಇದಾಗಬೇಕು. ಒಂದು 2 ಸೆಕೆಂಡ್ ಬೇಯಿದೆ ಅಷ್ಟೇ. ಸ್ವಲ್ಪ ಬೆಂದಿದ ತಕ್ಷಣ 2 ಸೆಕೆಂಡ್ ಬೆಂದಿದ ತಕ್ಷಣ ಮಸಾಲೆ ಹಾಕೊಳ್ಳೋದು. ಸ್ವಲ್ಪ ಈ ತರ ನೋಡಿ, ಈ ತರ ಚೆನ್ನಾಗಿ ಒಂಚೂರು ಕೆಂಪಗಾಗಬೇಕು. ಕೆಂಪಗಾದಷ್ಟು ಟೇಸ್ಟ್ ಇರುತ್ತೆ, ಇಲ್ಲ ನಿಮ್ಗೆ ಹಸಿ ತರ ಕಾಣಿಸುತ್ತೆ. ನೋಡಿ ಸ್ವಲ್ಪ ಬೆಂದಷ್ಟು ಇದಿರುತ್ತೆ. ಇದಾಗಿದ ತಕ್ಷಣ ಮೊದಲು ಕಾಯಿ ಹಾಕ್ಕೊಳ್ಬೇಕು. ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಕಾಯಿನ ಮಿಕ್ಸಿಗೆ ಹಾಕೋಬೇಕು. ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ. ನಾನು ಯಾಕೆಂದರೆ ಒಂದು 12 ಮೊಟ್ಟೆ ಹಾಕ್ತೀನಿ, ಯಾಕೆಂದರೆ ಇವತ್ತು ಎಲ್ಲರೂ ತುಂಬ ಜನ, ಒಂದು 5-6 ಜನ ಇದ್ರಲ್ಲ, ಒಂದು 12 ಮೊಟ್ಟೆಗೆ ಇಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಶುಂಠಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ, ಯಾಕೆಂದರೆ ತುಂಬ ಆದರೂ ಹೊಟ್ಟೆ ಉರಿ ಇರುತ್ತೆ. ಸೊ ಆಮೇಲೆ 2 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಸೊ 2 ಟೊಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಹಾಕೋಬೇಕು. ಸೊ ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ. ಯಾಕಂದರೆ ಪುದೀನ ಭಾಳ ಟೇಸ್ಟ್, ಎಲ್ಲದಕ್ಕೆ ಏನಕ್ಕೆ ಹಾಕಿದ್ರು ನೀವು ಪುದೀನ ಹಾಕ್ಕೊಳ್ಳಿ. ನೋಡಿ ನೀವು ಮಟನ್ ಸಾರು ಮಾಡಿ ಪುದೀನ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ನೋಡಿ ತುಂಬ ಸಖತ್ತಾಗಿರುತ್ತೆ. ಮಟನ್ ಸಾರಿಗಂತೂ ತುಂಬ ಚೆನ್ನಾಗಿರುತ್ತೆ ಪುದೀನ. ತೊಳೆದು ನೀರಲ್ಲಿ, ಯಾಕೆಂದರೆ ನಾವು ತೊಳೆದು ಇಟ್ಟಿರ್ತೀನಿ, ಬಟ್ ಆದರೂ ನೀರಲ್ಲಿ ಏನಾದರೂ ಮಣ್ಣಿಗಿಂಡಿದ್ರೆ ಧೂಳಿದ್ರೆ ಎಲ್ಲ ಹೋಗ್ಲಿ ಅಂದ್ಬಿಟ್ಟು ನಾನು ಇನ್ನೊಂದ್ಸರಿ ಒಂದು 5-6 ಸರಿ ವಾಶ್ ಮಾಡಿಕೊಂಡು ಮತ್ತೆ ಇಟ್ಟಿರ್ತೀನಿ ನೀರು. ಈ ಥರ ನೋಡಿ, ಇವಾಗಿದ್ರೆ ಏನಾದರೂ ಇದ್ದರೆ ಹಿಂಗೆ ಹೋಗಿರುತ್ತೆ. ಸೊ ಈ ಥರ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಹಾಕೊಂಡು ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಳ್ಬೇಕು ಅಷ್ಟೇ. ಇಷ್ಟು ಸಾಮಗ್ರಿಗಳನ್ನ ಇದರಲ್ಲಿ ಹಾಕಿದ್ವಿ. ಇದೆಲ್ಲ ಹಾಕಿದ್ದೀವಿ. ಇದಕ್ಕೆ ಒಂದು ಸ್ವಲ್ಪ ನೀರು ನುಣ್ಣಗೆ ಹಾಕೋಬೇಕು. ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕೋದು ಅಷ್ಟೇ, ಬೇರೆ ಏನು ಇದಕ್ಕೆ ಕೆಲಸ ಇಲ್ಲ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ, ಕಾಯಿ ಇದಕ್ಕೆಲ್ಲ ಒಂಚೂರು ನೀರು ಬೇಕು, ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ನುಣ್ಣಗೆ ಆಗಬೇಕಲ್ವ ಕಾಯೆಲ್ಲ.
ಇದು ನಿಮಗೆ ಒಂದು 10 ನಿಮಿಷ ಎಲ್ಲ ಮಾಡಿ ಇಟ್ಕೊಂಡ್ಬಿಟ್ರೆ 10 ನಿಮಿಷ ಆಗುತ್ತೆ ಅಷ್ಟೇ. ಅದಕ್ಕೆ ಅಡುಗೆ ಬಹಳ ಸ್ಪೆಷಲ್ ಆಗಿರುತ್ತೆ. ನೀವು ಮಟನ್ ಸಾರು ತಿನ್ನೋರಿಗೆ ಖರ್ಚು 600-700 ರೂಪಾಯಿನವ್ರಿಗೆ 100 ರೂಪಾಯಿ ಒಳಗೆ ಆಗೋ ಕೆಲಸ ಇದು. ತುಂಬಾ ಚೆನ್ನಾಗಿರುತ್ತೆ. ತುಮಕೂರು ಸ್ಪೆಷಲ್ ಇದು. ನಾವು ತುಮಕೂರಲ್ಲಿದ್ದಾಗ ಜಾಸ್ತಿ ಈ ತರ ಅಡುಗೆಗಳು ಮಾಡ್ತಾ ಇದ್ವಿ. ಆ ಸ್ಪೆಷಲ್ನೇ ಮತ್ತೆ ತೋರಿಸ್ತಾ ಇದ್ದೀವಿ. ಇದಕ್ಕೆ ಚಕ್ಕೆ ಲವಂಗ ಪುಡಿ ಮಾಡಿ ಇಟ್ಕೊಂತೀವಲ್ಲ, ಅದೊಂದು 1 ಸ್ಪೂನ್ ಹಾಕೋಬಹುದು. ಟೇಸ್ಟ್ ಇರುತ್ತೆ. ಅಲ್ಲೂ ಹಾಕೋಬಹುದು, ಒಗ್ಗರಣೆಗೆ ಹಾಕೊಂತೀವಲ್ಲ ಅವಾಗಲೂ ಹಾಕೋಬಹುದು. ಬಟ್ ಇದ್ರಲ್ಲಿ ಹಾಕಿದ್ರೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕೊಳ್ತಾ ಇದ್ದೀನಿ. ಇವಾಗೆಲ್ಲ ಇದರಲ್ಲಿ ಈರುಳ್ಳಿಯಿಂದ ಪ್ರತಿಯೊಂದು ಸಾಮಗ್ರಿಗಳು ಹಾಕಿದ್ದೀನಿ ಅಷ್ಟೇ. ಇವಾಗ ಹಾಕಿ ಇನ್ನೊಂದು ರೌಂಡ್ ಮಾಡ್ಕೊಳ್ಳೋದು ಅಷ್ಟೇ. ಟೈಟ್ ಬಿಡ್ಕೊ. ಇವಾಗ ಏನು ಮಸಾಲೆ ಮಾಡ್ಕೊಂಡಿದ್ದೀವಿ ಅದನ್ನ ಹಾಕೋಬೇಕು ನೋಡಿ. ಮಸಾಲೆ ಸ್ವಲ್ಪ ನಮಗೆ ಈ ಥರ ಮಸಾಲೆ ಒಂದು ಸ್ವಲ್ಪ ಮಸಾಲ ವಾಸನೆ ಹೋಗ್ಬೇಕು ಅಂದರೆ ಸ್ವಲ್ಪ 1-2 ನಿಮಿಷ ನೆನ್ಕೋಬೇಕು. ಬೇಕು ಅಂದರೆ ಸ್ವಲ್ಪ ಒಂದು ನೀರಿದ್ದು ಮಿಕ್ಸಿಲೆಲ್ಲ ಇದಿರುತ್ತಲ್ಲ, ಯಾಕಂದ್ರೆ ಒಂದು 10 ಇದು ಬೇಕು ಅಂದರೆ ಒಂದು 10 ಮೊಟ್ಟೆ ಹಾಕ್ಬೇಕು ಅಂದರೆ ಇಷ್ಟು ಹಾಕ್ಬೇಕು ನಾವು ನೀರು. ಯಾಕೆಂದರೆ ಮೊಟ್ಟೆ ಬೇಯಬೇಕಲ್ವಾ ಮಸಾಲಾಗೆ, ಅದಕ್ಕೋಸ್ಕರ. ಒಂದು ಅರ್ಧ ಕಾಯಿ ಹಾಕೊಂಡಿದ್ದೀನಿ. ಒಂದು ಕಾಯಿ ಹಾಕೊಂಡ್ರೆ ಜಾಸ್ತಿ ಆಗುತ್ತೆ. ಒಂದು 20 ಮೊಟ್ಟೆಗೆ 1 ಕಾಯಿ ಹಾಕೋಬಹುದು. ಇದು ಅರ್ಧ ಹಾಕೊಂಡಿದ್ದೀನಿ. ಸ್ವಲ್ಪ ನೀರು ಇರಬೇಕು, ಯಾಕಂದರೆ ಮೊಟ್ಟೆ ಬೇಯಬೇಕಲ್ಲ ನಮಗೆ ಮಸಾಲಾಗೆ. ಸೊ ಎಗ್ ಮಸಾಲಾಗೆ ಅದು ಇದು ಕೆಲಸ ಆಯಿತು. ಇದು ಎಣ್ಣೆದ ಕೆಲಸ ಆಯಿತು. ಸೊ ಇಷ್ಟ ಆಗಿದ ತಕ್ಷಣ ಸ್ವಲ್ಪ ಇದಿಟ್ಟು ಖಾರದ ಪುಡಿ ಜಾಸ್ತಿ ಬೇಡ, ಖಾರ 1 ಸ್ಪೂನ್ ಹಾಕೊಳ್ಳೋಣ. ಯಾಕಂದರೆ ಖಾರ ಜಾಸ್ತಿ ಇದ್ದಷ್ಟು ಎಲ್ಲ ಇದಿರುತ್ತೆ. 1 ಸ್ಪೂನ್ ಸುಮ್ಮನೆ ಟೇಸ್ಟ್ಗೆ. ಮತ್ತು ಧನಿಯಾ ಜಾಸ್ತಿ ಹಾಕೊಂಡಷ್ಟು ಚೆನ್ನಾಗಿರುತ್ತೆ. ಧನಿಯಾ ನಾನು ನಿಮಗೆ ಒಂದು 2 ಸ್ಪೂನ್ ಹಾಕೊತೀನಿ ನೋಡಿ. ಯಾಕೆಂದರೆ ಮಟನ್ ಸಾರು ಇದ್ದಾಗ ಇರುತ್ತೆ, ಮಟನ್ ಸಾರು ಟೇಸ್ಟ್ ಕೊಡುತ್ತೆ. ಬಟ್ ಇದು ಆಚಿ ಮಟನ್ ಮಸಾಲ ಆ್ಯಕ್ಚುಲಿ ಇದು ತುಂಬ ಟೇಸ್ಟ್. ನಿಮಗೆ ಅದೊಂದು 2 ಸ್ಪೂನ್ ಹಾಕೊಂಡ್ರೆ ಭಾಳ ಟೇಸ್ಟಿ ಬರುತ್ತೆ ನೋಡಿರಿ. ನೀವು ಇಷ್ಟು ಹಾಕೊಂಡಷ್ಟು ಚೆನ್ನಾಗಿರುತ್ತೆ, ಯಾಕಂದರೆ ಅದು ಅಷ್ಟು ಟೇಸ್ಟ್ ಬರುತ್ತೆ. ಸೊ ಇದು ಮತ್ತು ಉಪ್ಪು ಹಾಕೊಂಡಿಲ್ಲ. ಉಪ್ಪು ಒಂದು 2 ಸ್ಪೂನ್ ಹಾಕೊತೀನಿ. ಪುಡಿ ಉಪ್ಪಲ್ವಾ, ಬೇಕಾದರೆ ಹಾಕೋಬೋದು. ಮೊಟ್ಟೆ ಸಾರಿಗೆ ಮತ್ತೆ ಇದು ಮಾಡೋಂಗಿಲ್ವಲ್ಲ. ಸ್ವಲ್ಪ ಬೇಯಬೇಕಿದು. ಬೆಂದಿದ ತಕ್ಷಣ ಮೊಟ್ಟೆ ಇದನ್ನ ಮಾಡಿ ಇಟ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು, ಯಾಕೆಂದ್ರೆ ಗ್ರೇವಿ ಇದಕ್ಕೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ದೋಸೆಗೆ ಚೆನ್ನಾಗಿರುತ್ತೆ, ಇಡ್ಲಿಗೆ ಚೆನ್ನಾಗಿರುತ್ತೆ, ರೈಸ್ಗೂ ಸೂಪರ್ ಆಗಿರುತ್ತೆ. ನಿಮ್ಗೆ ಏನು ತಕ್ಕನಾಗಿ ಮಾಡ್ಕೊತೀರೋ ಅದು ತಕ್ಕನಾಗಿರುತ್ತೆ. ನೀರು ಜಾಸ್ತಿ ಹಾಕೊಂಡಷ್ಟು ಒಂದು ಸ್ವಲ್ಪ ಕುದಿಬೇಕು. ಒಂದು ಸ್ವಲ್ಪ ಇದು ಕುದ್ದಿದ ತಕ್ಷಣ ಮೊಟ್ಟೆನ ಹೊಡೆದು ಹಾಗೆ ಹಾಕೋದು. ಒಂದು 5 ನಿಮಿಷ ಕುದ್ಬಿಟ್ರೆ ರೇಖಾ, ಇದೇನು ಜಾಸ್ತಿ ಕೆಲಸ ಇಲ್ಲ. ಯಾಕೆಂದ್ರೆ ಕುದಿಬೇಕಲ್ವಾ, ಯಾಕಂದ್ರೆ ಮೊಟ್ಟೆ ನಮ್ಗೆ ಬೇಯಬೇಕಂದ್ರೆ ಒಂಚೂರು ಅರಿಶಿನ ಹಾಕೊಳ್ಳೋಣ. ಇದು ಯಾಕಂದ್ರೆ ಗಟ್ಟಿ ಇತ್ತು, ಗಟ್ಟಿ ಇದ್ರೆ ನಾವು ಹೇಗೆ ನಾವು ಹೊಡೆದು ಹಾಕೊಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿದೀನಿ. ನೀರು ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ. ಯಾಕಂದ್ರೆ ಎಲ್ಲದಕ್ಕೂ ಅರಿಶಿನ ಬಳಸೋದೇ ಹೆಲ್ತಿ ಆಗಿರ್ತೀವಿ. ಮತ್ತೆ ಸ್ಟಮಕ್ ಒಳ್ಳೇದು. ನಿಮ್ಗೆ ಗೊತ್ತು, ಹೊಟ್ಟೆ ನೋವು ಏನೇ ಇರ್ಲಿ ಅಟ್ಲೀಸ್ಟ್ ಹೊಟ್ಟೆ ಬರೋದಾಗ್ಲಿ ಅರಿಶಿನ ಹಾಕೊಂಡಷ್ಟು ನಮಗೆ ಬಹಳ ಇದು ಚೆನ್ನಾಗಿರುತ್ತೆ. ಇದು ಕುದಿಬೇಕು ಒಂದು 5 ನಿಮಿಷ. ಒಂದು 5 ನಿಮಿಷ ಚೆನ್ನಾಗಿ ಇದನ್ನ ಕುದಿ ಬಂದಿದ ತಕ್ಷಣ ಮೊಟ್ಟೆ ಹೊಡೆದು ಹಾಕೊಳ್ಳೋದು ಅಷ್ಟೇ. ಮಿಕ್ಸಿಗೆ ಹಾಕೊಳ್ಳೋಕೆ ಒಂದು 5 ನಿಮಿಷ ಆಗುತ್ತೆ. ಏನಂದ್ರೆ ಕಾಯಿ ಹಾಕೊಳ್ಬೇಕು. ಒಂದು ಅಟ್ಲೀಸ್ಟ್ ಒಂದು 12 ಮೊಟ್ಟೆಗೆ ಅರ್ಧ ಕಾಯಿ ಹಾಕೊಳ್ಳಿ. ಒಂದು 15 ಮೊಟ್ಟೆನೂ ಹಾಕೋಬಹುದು. ಅರ್ಧ ಕಾಯಿ ಒಳ್ಳೆ ಮಾಡಿ ಪೀಸ್ ಮಾಡ್ಕೊಂಡು ಹಾಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಒಂಚೂರು ಪುದೀನ ಹಾಕೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಒಂಚೂರು ಮೆಣಸು ಹಾಕೊಂಡ್ರು ಟೇಸ್ಟ್ ಇರುತ್ತೆ. ನಾನು ಒಂಚೂರು ಇವಾಗ ಮೆಣಸು ಹಾಕ್ತೀನಿ. ಅರಿಶಿನ ಇಷ್ಟು ಹಾಕ್ಬೇಕು. ಏನ್ ಹಾಕ್ತಿವಿ ನಾವು ಮಟನ್ ಮಸಾಲೆಗೆ ಆ ತರ. ಒಂಚೂರು ಪುದೀನ ಹಾಕೊಂಡ್ರೆ ಟೇಸ್ಟ್ ಬರುತ್ತೆ. ಆಕ್ಚುಲಿ ಕೆಲವರು ಇದಾಕ ಮೆಣಸು ಹಾಕಲ್ಲ, ನಾನು ಮೆಣಸು ಹಾಕ್ತೀನಿ. ಆಚಿ ಮಸಾಲ ಹಾಕ್ತೀನಿ. ಆಚಿ ಮಸಾಲ ಹಾಕಿದಷ್ಟು ತುಂಬಾ ಮಟನ್ ಮಸಾಲ ತುಂಬಾ ಟೇಸ್ಟ್ ಇರುತ್ತೆ. ಸಾಂಬಾರು ಒಳ್ಳೆ, ಯಾವ 5 ಸ್ಟಾರ್ ಹೋಟೆಲ್ ಇರಲ್ಲ ಆ ಟೇಸ್ಟ್ ಬರುತ್ತೆ. ತುಂಬಾ ಎಂಜಾಯ್ ಮಾಡ್ಬೋದು, ತಿನ್ಬೋದು. ಒಂಚೂರು ಮೆಣಸು ಹಾಕ್ತೀನಿ. ಮೆಣಸಿದೆ ಒಂದು ಅರ್ಧ ಸ್ಪೂನ್ ಮೆಣಸು ತಗೊಂತೀನಿ. ಮೆಣಸು ಹಾಕಿದಷ್ಟು ತುಂಬಾ ಟೇಸ್ಟ್ ಇರುತ್ತೆ. ಯಾಕಂದ್ರೆ ಚಕ್ಕೆ ಲವಂಗ ಮತ್ತೆ ಇದೆಲ್ಲ ಹಾಕಿರ್ತೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರ್ತೀವಿ, ಅದೆಲ್ಲ ಜೊತೆ ಇದು ಬರುತ್ತೆ. ಸ್ವಲ್ಪ ಕುದಿಬೇಕಷ್ಟೇ. ಒಂದು 2 ನಿಮಿಷ. ನೋಡಿ ಎಷ್ಟು ಚೆನ್ನಾಗಿದೆ ಮಸಾಲಾನೇ, ಎಷ್ಟು ಚೆನ್ನಾಗಿದೆ ನೋಡಿ. ತರಿಯಾಗಿ ಇದು ಮಾಡ್ಕೊಳ್ಳಿ. ಜಾಸ್ತಿ ಬೆಂದ್ಬಿಟ್ರೆ, ಜಾಸ್ತಿ ನಾವು ರುಬ್ಬಿಟ್ರೆ ಅಷ್ಟು ಚೆನ್ನಾಗಿಲ್ಲ. ಸ್ವಲ್ಪ ತರಿಯಾಗಿ ಮಾಡ್ಕೊಳ್ಳಿ, ಆಗ ಚೆನ್ನಾಗಿರುತ್ತೆ.
ನಿಮ್ಗೆ ಎಲ್ಲದಕ್ಕೂ ಸ್ಪೈಸಿ ಆಗಿರುತ್ತೆ. ಒಂದು 5 ನಿಮಿಷ ಬೇಯಿಸೋಣ. ಬೆಂದ್ಮೇಲೆ ಈ ಮೊಟ್ಟೆನ ಒಡೆದಾಕೋ ಕೆಲಸ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಎಷ್ಟು ಬೇಗ ಆಗುತ್ತೆ ಅಂದ್ರೆ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ನಿಮ್ಗೆ ಈ ಮಸಾಲ ಆಗುತ್ತೆ. ಇದು ಕುದ್ದ ಮೇಲೆ ಇದಾಗಬೇಕು. ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿ ಬ್ರೇಕ್ ತಗೊಳ್ಳಿ. ಒಂದ್ ಸ್ವಲ್ಪ ಈ ತರ ಕುದಿಯುತ್ತೆ ನೋಡಿ, ಕುದೀತಾ ಇದೆ. ಇವಾಗ ಎಗ್ನ ಹೊಡೆದಾಕೊಳ್ಳೋದು ಅಷ್ಟೇ ಕೆಲಸ. ನೋಡಿ ಇದನ್ನ ಸಿಮ್ಮಲ್ಲಿ ಇಟ್ಕೊಳ್ಳಿ. ಸಿಮ್ಮಲ್ಲಿ ಇಟ್ಕೊಂಡು ಇಲ್ಲಾಂದ್ರೆ ಇದಾಗ್ಬಿಡುತ್ತೆ. ಈಗ ಹೊಡ್ಕೊಳ್ಳಿ ಸಾಕಷ್ಟೇ. ಹೊಡ್ಕೊಂಡು ಇದಾಗೆ ಬಿಟ್ಕೋಬಹುದು. ಇದನ್ನ ಹಾಗೆ ಬಿಡಿ, ಮೆತ್ತಗೆ ಬಿಟ್ಕೊಂಡು ಈ ತರ ಎಲ್ಲ ಮೊಟ್ಟೆನೂ ಹೀಗೆ ಮಾಡ್ಕೊಳ್ಳಿ. ನಾನು ಇದೊಂದು 15 ಮೊಟ್ಟೆ ಹಾಕೊಂಡಿದ್ದೀನಿ ನೋಡ್ರಿ. ಈ ತರ ಯಾಕಂದ್ರೆ ಹುಷಾರಾಗಿ ಮಾಡ್ಕೋಬೇಕು, ಸಿಪ್ಪೆ ಬೀಳ್ದಂಗೆ ನೋಡ್ಕೋಬೇಕು. ಯಾಕಂದ್ರೆ ನೋಡಿ ಆ ಕಡೆ ಸಿಪ್ಪೆ ಬೀಳ್ದಂಗೆ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಸಿಪ್ಪೆ ಬಿಟ್ರೆ ಮತ್ತೆ ಹೊಟ್ಟೆಗೆ ಇದು ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಗೊತ್ತು. ನೋಡಿ ಅಷ್ಟೇ, ಒಂದ್ ಸ್ವಲ್ಪ ಸುಮ್ಮನೆ ಹೊಡ್ಕೊಳ್ಳಿ ಅಷ್ಟೇ. ಹಾಗೆ ಬಿಟ್ಟು ಸಿಮ್ಮಲ್ಲಿ ಇಟ್ಟಿದ್ದೀನಿ ನಾನು. ಒಂದೊಂದು ಮೊಟ್ಟೆ ಹೊಡೆಯಿಲ್ಲ, ಒಂದೊಂದು ಮೊಟ್ಟೆ ಚೆನ್ನಾಗಿ ಹೊಡೆಯುತ್ತೆ. ನಾನು ಒಂದು 10-12 ಮೊಟ್ಟೆ ಹಾಕ್ತಾ ಇದ್ದೀನಿ, ಒಂದು 15 ಮೊಟ್ಟೆ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಮಸಾಲ ಇದೆಯಲ್ಲ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದು 10 ಜನ ಊಟ ಮಾಡ್ಬೋದು ಇದನ್ನ. ಯಾಕಂದ್ರೆ ಚೆನ್ನಾಗಿರುತ್ತೆ. ಎಲ್ಲರಿಗೂ ಅಟ್ಲೀಸ್ಟ್ ಒಂದು 2 ಮೊಟ್ಟೆ ಬೇಕು ಅಂದ್ರೆ ನೀವು 10 ಜನ ಇದ್ರೆ 20 ಮೊಟ್ಟೆ ಹಾಕೋಬೇಕು. ಬಟ್ ಇಷ್ಟೇ ಮಸಾಲ ಸಾಕು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ಸಾಂಬಾರ್ ಬೇಕು ಅಂದ್ರೆ ಸಿಗುತ್ತೆ. ಯಾಕಂದ್ರೆ ಸಾಂಬಾರ್ ಬೇಕು ಅಂದ್ರೆ ಮಸಾಲ ನಾವು ಇದರಲ್ಲಿ ನೀರು ಹಾಕಿದೀವಿ. ಸ್ವಲ್ಪ ಅಷ್ಟು ಏನು ಗಟ್ಟಿಯಾಗಿಲ್ಲ. ಮೊಟ್ಟೆ ಬೇಗ ಬೇಯುತ್ತೆ, ನಿಮ್ಗೆ ಗೊತ್ತು. ಒಂದು 5 ನಿಮಿಷದಿಂದ 10 ನಿಮಿಷ. ನೀವು ಎಣಿಸ್ಕೊಂಡೇನು ಹಾಕ್ಬೇಕಾಗಿಲ್ಲ. ನಿಮ್ಗೆ ಎಷ್ಟು ಬೇಕೋ, 5 ಜನ ಇದ್ರೆ ಒಂದು 1/4 ಭಾಗ ತೆಂಗಿನಕಾಯಿ ಹಾಕೊಳ್ಳಿ. 1-2 ಸ್ಪೂನು ಧನಿಯಾ ಪುಡಿ ಹಾಕೊಳ್ಳಿ. ಒಂದು ಅರ್ಧ ಸ್ಪೂನು ಮೆಣಸಿನ ಪುಡಿ ಕಮ್ಮಿ ಹಾಕಿ. ಯಾಕೆಂದ್ರೆ ಮೆಣಸು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ತೀವಲ್ಲ, ಇನ್ನ ಖಾರ ಆಗುತ್ತೆ. ಮತ್ತೆ ಇದನ್ನ ಕಲಿಸ್ಬಾರ್ದು, ಕಲಿಸಿದ್ರೆ ಸೊ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಟು ಕುದಿಬೇಕು. ಸಿಮ್ಮಲ್ಲಿ ಇಟ್ಟು ಕುದಿದ ತಕ್ಷಣ ನಿಮಗೆ ಆಲ್ರೆಡಿ ಬೆಂದಿರುತ್ತೆ. ಓಕೆನಾ? ಆಲ್ರೆಡಿ ಬೇಕು ಅಂದ್ರೆ ಜಾಸ್ತಿ ಮಸಾಲ ಏನು ಹಾಕ್ಬೋದು. ಸಾಕು, ಚಿಕನ್ ಮಾಡಿದೀವಿ, ಇದು ಮಾಡಿದೀವಿ, ಇಷ್ಟು ಸಾಕು ಅನ್ಸುತ್ತೆ ನಮಗೆ. ನೋಡಿ ಎಲ್ಲ ಮಾಡಿದ್ರೆ ಹಾಕೊಂಡೆ. ಸೊ ಒಂದು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಒಂದು 5 ನಿಮಿಷ ಬಿಟ್ರೆ, 5ರಿಂದ 10 ನಿಮಿಷ ಬಿಟ್ರೆ ಸಾಕು. ಸ್ವಲ್ಪ ಸಿಮ್ಮಲ್ಲೇ ಕುದಿಬೇಕು. ಯಾಕಂದ್ರೆ ಜಾಸ್ತಿ ಇದಾದ್ರೆ ಇದಾಗ್ಬಿಡುತ್ತೆ. ಮತ್ತೆ ನಿಮ್ಗೆ ಹಂಗೆ ಮೊಟ್ಟೆ ಸಿಗ್ಬೇಕು ಅಂದ್ರೆ ಹಂಗೆ ಮೊಟ್ಟೆ ಒಂದೊಂದೇ ಸಿಗುತ್ತೆ. ಒಂದು 5 ನಿಮಿಷ ಆದ್ಮೇಲೆ ತೆಗೆದ್ರೆ ಸಿಗುತ್ತೆ. ಒಂದು 5 ನಿಮಿಷ ಬಿಟ್ಟು ನೋಡಿ. ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಇಟ್ಕೊಂಡಿರ್ತೀವಿ ಸ್ವಲ್ಪ. ಯಾಕಂದ್ರೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿರ್ಲಿ ಅಂತ, ಒಂದ್ ಸ್ವಲ್ಪ ಗ್ರೀನ್ ಆಗಿ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ. ಕೊತ್ತಂಬರಿ ಸೊಪ್ಪು ಇದ್ದಷ್ಟು ನಿಮ್ಗೆ ಗೊತ್ತಾಡಿ ಟೇಸ್ಟ್ ಇರುತ್ತೆ ಅಂತ ಚಿಕ್ಕದಾಗಿ ಇದು ಮಾಡ್ಕೊಂಡು ಇಟ್ಕೊಂಡೆ. ಇವಾಗ ಸಿಮ್ಮಲ್ಲಿ ನಾವು ಇದು ಮಾಡಿದೀವಿ. ಸ್ವಲ್ಪ ದೊಡ್ಡದಾಗಿ ಇದು ಮಾಡ್ಕೊಂಡು ಇದನ್ನ ಮೆತ್ತಿಗೆ ನೋಡಿ ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು 2 ಮಿನಿಟ್ಸ್ ನೋಡಿ, ಹಾಗೆ ನಿಮಗೆ ಕಾಣಿಸುತ್ತೆ ನೋಡಿ. ಒಂದು 2 ನಿಮಿಷ ಸ್ವಲ್ಪ ಸಿನ್ನ ತೆಗ್ದಿದ್ದೀನಿ. ಒಂದು 2 ನಿಮಿಷ ಬಿಟ್ರೆ ಸೂಪರ್ ಎಗ್ ಮಸಾಲ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ವೈಟ್ ಆಗಲ್ಲ, ಈ ತರ ಇದಾಗ್ತಿದೆ. ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಒಂದು 5 ನಿಮಿಷ ನಿಮ್ಗೆ ಇವಾಗ ಹಾಫ್ ಬಾಯ್ಲ್ ಆ ತರ ಎಲ್ಲ ಮಾಡ್ತೀರಾ, ಆ ತರ ಎಲ್ಲ ನೀವು ಅದು ಸಪ್ರೇಟ್ ಮಾಡ್ಕೊಂಡು ತಿನ್ನಾಗಿಂತ ಇದ್ರ ತಿನ್ರಿ. ಒಂದೊಂದು ಮೊಟ್ಟೆನೂ ಈ ತರ ಬರುತ್ತೆ ನಿಮ್ಗೆ, ತಿನ್ನಕ್ ಚೆನ್ನಾಗಿರುತ್ತೆ. ಸೊ ಹಾಗೆ ಒಂದು ತಟ್ಟೆಲಿ ಹಾಕೊಂಡು ಒಂದು ಸ್ಪೂನ್ ಹಾಕೊಂಡು ತಿಂದ್ರು ಬಹಳ ಟೇಸ್ಟ್ ಇರುತ್ತೆ. ಇಲ್ಲಾಂದ್ರೆ ಒಂದು 5 ನಿಮಿಷ ಹಿಂಗೆ ಕುದಿ ಬಿಟ್ಬಿಟ್ಟು, ಯಾಕಂದ್ರೆ ಸಿಮ್ಮಲ್ಲಿ ಇಟ್ಟಿದೆ ಎಷ್ಟೊತ್ತು. ಯಾಕಂದ್ರೆ ಮಿಕ್ಸ್ ಮಾಡೋರ್ಗು ಒಂದು ಸ್ವಲ್ಪ ಸಿಮ್ಮಲ್ಲಿ, ಯಾಕಂದ್ರೆ ಇಲ್ಲಾಂದ್ರೆ ಕೆಳಗಡೆ ಸೀದೋಗ್ಬಿಡುತ್ತೆ. ಸೀದೋಗ್ಬಿಡೋದಕ್ಕೆ ನಾನು ಏನ್ ಮಾಡಿದ್ದೀನಿ, ಒಂದು ಸ್ವಲ್ಪ ಸಿಮ್ಮಲ್ಲಿ ಇಟ್ಟಿದೆ. ಈಗೆಲ್ಲ ಮಾಡಿ ಒಂದ್ಸರಿ ನಾನು ಇದು ಮಾಡಿದ ತಕ್ಷಣ ನೋಡಿ ಈ ತರ ಬೆಂದಿದೆ. ಈ ತರ ಒಂದ್ 2 ನಿಮಿಷ ಅಷ್ಟೇ, 2 ನಿಮಿಷ ಬೆಂದ್ರೆ ಸೊ ಆಯ್ತು, ಎಗ್ ಮಸಾಲ ಆಯ್ತು.
ಹೆಗ್ ಮಸಾಲ ನೋಡಿ ಕುದೀತಾ ಇದೆ. ಕುದ್ದಾಗ ಲಾಸ್ಟ್ ನೋಡಿ ಟೇಸ್ಟ್ ನೋಡಿ, ಈ ತರ ಎಗ್ ಕರಿ ಬರುತ್ತೆ. ಹೆಂಗಿದೆ ನೋಡಿ, ಮಸಾಲ ಎಲ್ಲ ಹಿಡ್ದಿರುತ್ತೆ. ಬಟ್ ತಿನ್ನಕ್ ತುಂಬಾ ಟೇಸ್ಟ್. ಹಾಗೆ ಹಾಕೊಂಡು ಸ್ಪೂನಲ್ಲಿ ಹಾಕೊಂಡು ತಿನ್ಬೋದು. ಚಪಾತಿ, ರೊಟ್ಟಿ, ಪರೋಟ, ದೋಸೆ, ಇಡ್ಲಿ, ಅನ್ನ ಸಾಂಬಾರು ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ನಾನು ಇವತ್ತು ಅನ್ನ ಸಾಂಬಾರು ಬಳಸ್ತಾ ಇದ್ದೀನಿ, ಯಾಕೆಂದ್ರೆ ದಿನ ಎಲ್ಲಾ ತರ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಎಲ್ಲ. ಸೊ ರೆಡಿ, ಬೆಂದಿದೆ. ಹಾಫ್ ಬಾಯ್ಲ್ ಎಲ್ಲ ತಿಂತೀರಾ, ಅದಕ್ಕಿಂತ ಈ ತರ ಮಸಾಲ ಹಾಕೊಂಡ್ ಮಾಡಿ ನೋಡಿ. ಇದನ್ನ ಒಂದು 10-15 ಜನ ತಿನ್ಬೋದು. ಟೇಸ್ಟ್ ಎಲ್ಲ ತರನು ಬೆಂದಿದೆ. ಅಷ್ಟೇ, ಮುಗೀತು. ಸಿಮ್ ಆಫ್ ಮಾಡ್ತಾ ಇದೀನಿ. ಹೆಗ್ ಮಟನ್ ಮಸಾಲ ತರ ಇದೆ, ಹೆಗ್ ಮಸಾಲ ತರ ಇಲ್ಲ. ನಿಜವಾಗ್ಲೂ ತುಂಬಾ ಟೇಸ್ಟಿ ಇದೆ. ಯಾಕಂದ್ರೆ ನಾನು ಇದನ್ನ ತುಂಬಾ ಸರಿ ಮಾಡಿದೀನಿ, ನನ್ನ ಫ್ರೆಂಡ್ಸ್ ಎಲ್ಲ ಇಷ್ಟಪಟ್ಟಿದ್ದಾರೆ. ನಿಜವಾಗ್ಲೂ ನೀವು ಇಷ್ಟಪಡ್ತೀರಿ. ಯಾಕಂದ್ರೆ ರೇಖಾ ದಾಸ್ ಅವರು ಬಹಳ ಸ್ಪೆಷಲ್. ಯಾಕಂದ್ರೆ ಊಟದಲ್ಲಾಗ್ಲಿ, ಬೇರೆ ವಿಷಯದಲ್ಲಿ, ಎಲ್ಲ ವಿಷಯದಲ್ಲಿ ಬಹಳ ಸ್ಪೆಷಲ್. ಯಾಕಂದ್ರೆ ಅವರು ನೋಡಕ್ಕೆ ತುಂಬಾ ಸುಂದರವಾಗಿದ್ದಾರೆ. ಅದೇ ತರ ಅವ್ರ ಮಾಡೋ ಅಡುಗೆಗಳು ತುಂಬಾ ಸುಂದರವಾಗಿರುತ್ತೆ. ಅವ್ರ ಸಿನಿಮಾಗಳು ನೋಡಿದ್ದೀರಾ, ಹಾರೈಸಿದ್ದೀರಾ. ನನ್ನ ಸಿನಿಮಾಗಳು ನೋಡಿದ್ದೀರಾ, ಹಾರೈಸಿದ್ದೀರಾ. ನಾನು ರೇಖಾ ಎಲ್ಲ ಇನ್ಸ್ಟಿಟ್ಯೂಟ್, ಬೇರೆ ಇನ್ಸ್ಟಿಟ್ಯೂಟ್ ಎಲ್ಲ ವರ್ಕ್ ಮಾಡಿ ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೀವಿ, ಶ್ರೀ ಸಾಯಿ ಫಿಲಂ ಅಕಾಡೆಮಿ ಅಂತ. ದಯವಿಟ್ಟು ಲಗ್ಗೇರಿಯಲ್ಲಿ ಒಂದ್ಸರಿ ಭೇಟಿ ಕೊಡಿ. 9844333119. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮ ಸಾಯಿ ಫಿಲ್ಮ್ ಅಕಾಡೆಮಿ ಇರಲಿ. ಯಾಕಂದ್ರೆ ನನ್ನ ಆಕ್ಟಿಂಗ್ ಇನ್ಸ್ಟಿಟ್ಯೂಟ್ ಮಾಡಬೇಕು ಅಂತ ಕಲ್ಸ್ಕೊಟ್ಟಿದ್ದೆ ರೇಖಾ ನನಗೆ. ಬರೀ ಆಕ್ಟಿಂಗ್ ನಾನು ಕೆರಿಯರ್ ಅಷ್ಟೇ ಅಂತಿದ್ದೆ. ಡ್ರಾಮಾಸ್ ಎಲ್ಲ ಮಾಡ್ತಾ ಇದ್ವಿ. ಬಟ್ ಆಕ್ಟಿಂಗ್ ಅಂತ ಒಬ್ಬ ಲೆಕ್ಚರರ್ ಮಾಡೋದು ತುಂಬಾ ಕಷ್ಟ. ಅಂತದ್ದು ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಅಡಿಗೆ ಹೇಗೆ ತೋರಿಸಿದ್ರು ಆ ತರ ನನಗೆ ಕಲ್ಸ್ಕೊಟ್ಟಿದ್ದಾರೆ. ಅದಕ್ಕೂ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತೇನು ಸಿಂಪಲ್, ನನ್ನ ಅರುಣಾ ದಿವಸಕ್ಕೆ ಸಿಂಪಲ್ ಅಷ್ಟೇ. ತುಂಬಾ ಚೆನ್ನಾಗಿ ಮಾಡಿದೀನಿ. ನೀವು ನಿಮ್ಮ ಮನೇಲಿ ಒಂದ್ಸರಿ ಮಟನ್ ಮಸಾಲ ತರ ಹೆಗ್ ಮಸಾಲ ಮಾಡಿ ತೋರಿಸ್ಬೇಕು ರೇಖಾ. ತುಂಬ ಸ್ಪೆಷಲ್ ಪುದೀನ ಚಿಕನ್ ಮಸಾಲ, ಸೂಪರ್ ಟೇಸ್ಟು. ಇವತ್ತು ನಮ್ಮ ಮನೆಗೆ ಬಂದಿದ್ಯಾ, ಇದೇ ಟೇಸ್ಟು. ಮತ್ತೆ ಎಗ್ ಮಟನ್ ಮಸಾಲ ತರ ಈ ಟೇಸ್ಟು ಹೇಗಿದೆ ಕರೆಕ್ಟಾಗಿ ನೋಡಿ ಹೇಳ್ಬೇಕು. ದಯವಿಟ್ಟು ವೀಕ್ಷಕರೇ, ಇಬ್ಬರು ಸ್ನೇಹಿತರು ತುಂಬಾ ದಿವಸದ ಮೇಲೆ ಇವತ್ತು ಊಟ ಮಾಡಿ, ತುಂಬಾ ದಿವಸ ನಾವು ಭೇಟಿಯಾಗಿದ್ದೆ. ಇದ್ರ ವಿಶೇಷವಾಗಾದ್ರೂ ಇವತ್ತು ಮೀಟ್ ಮಾಡಿದೀವಿ. ಹೌದು, ಯಾಕೆಂದ್ರೆ ಮೊದಲು ಸುಮಾರು ಒಂದು 3 ವರ್ಷದ ಹಿಂದೆ ಆ ಟೈಮಲ್ಲೆಲ್ಲ ಕವನ ಎಷ್ಟು ಪಾರ್ಟಿ ಕೊಡೋದಂದ್ರೆ ಮನೆಯಲ್ಲಿ ಅವಳು ಒಂಥರ ಅನ್ನಪೂರ್ಣೇಶ್ವರಿ ಇದ್ದಂಗೆ. ಅವ್ರ ಮನೇಲಿ ಯಾರು ಬಂದ್ರೂ ಖಾಲಿ ಹೊಟ್ಟೆ ಹೋಗೋದಿಲ್ಲ. ಅಷ್ಟೊಂದು ಫಂಕ್ಷನ್ಸ್ ಮಾಡೋದು, ಅಷ್ಟೊಂದು ಪಾರ್ಟಿಗಳು ಕೊಡೋದು, ಎಲ್ಲರಿಗೂ ಸುಮ್ಮನೆ ಪಾರ್ಟಿ ಅಲ್ಲ, ಕರೆದು ಹೊಟ್ಟೆ ತುಂಬ ಊಟ ಮಾಡಿ ಕಳಿಸೋದು ಕಲಾವಿದರಿಗೆ, ಫ್ರೆಂಡ್ಸಿಗೆಲ್ಲ. ತುಂಬ ಅಂದರೆ ತುಂಬ ಅವ್ರ ಮನೇಲಿ ದೇವರು ಯಾವಾಗಲೂ ಅವಳನ್ನ ಚೆನ್ನಾಗಿಟ್ಟಿರಲಿ. ಎಲ್ಲರಿಗೂ ಹೊಟ್ಟೆ ತುಂಬಿಸಿದಾಳೆ ಅವಳು. ಅವಳ ಹೊಟ್ಟೆ ತಣ್ಣಗಿರಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರ್ಲಿ ಅಂತ ಕೇಳ್ಕೊತೀನಿ. ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರಲಿ. ಅವಳು ಫಿಲಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾಳೆ, ಲೆಗ್ಗೇರೆ ಹತ್ರ ಫಿಲಮ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದ್ದಾಳೆ, ಸಾಯಿ ಫಿಲಮ್ ಅಕಾಡೆಮಿ ಅಂತ. ಯಾರ್ಯಾರಿಗೆ ಆಕ್ಟಿಂಗ್ ಕಲಿಬೇಕು ಅಂತ ಇಷ್ಟ ಇದೆಯೋ ದಯವಿಟ್ಟು ಒಂದ್ಸಲ ವಿಸಿಟ್ ಕೊಟ್ಟು ನೋಡಿ. ಅವರೇ ಲೆಕ್ಚರರು. ಸೊ ಆಮೇಲೆ ಅಲ್ಲಿ ಡಾನ್ಸ್ ಇರುತ್ತೆ, ಆಕ್ಟಿಂಗ್ ಕೋರ್ಸ್ ಇರುತ್ತೆ, ಎಲ್ಲಾನು ಇರುತ್ತೆ. ಒಂದ್ಸಲ ಬಂದು ಭೇಟಿ ಮಾಡಿ. ಯಾರ್ಯಾರಿಗೆ ಇಷ್ಟ ಇದೆಯೋ, ಒಳ್ಳೆ ಸಿನಿಮಾ ಕಲಾವಿದರು ಹೇಳ್ಕೊಟ್ಟಾಗ ನಿಮ್ಗಿನ್ನ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಒಂದ್ಸಲ ಭೇಟಿಯಾಗಿ. ಥ್ಯಾಂಕ್ ಯು ರೇಖಾ ಹಿಂಗೆ ಹೇಳಿದಕ್ಕೆ. ಯಾಕೆಂದ್ರೆ ಇಬ್ರು ಒಳ್ಳೆ ಸ್ನೇಹಿತರು. ತುಂಬಾ ಒಂದು 22-23 ವರ್ಷದಿಂದ. ಯಾಕೆಂದ್ರೆ ರೇಖಾ ಜೊತೆ ನಾನು ತುಂಬಾ ಸಿನಿಮಾಗಳು ಮಾಡಿದ್ದೀನಿ. ರೇಖಾದಿಂದ ತುಂಬಾ ಕಲ್ತಿದ್ದೀನಿ. ಯಾಕೆಂದ್ರೆ ನಮ್ಮ ಮನೆಗೆ ನಾವು ಕೆಲವು ಕಲಾವಿದ್ರು ಮಾತ್ರ ಸೇರ್ತೀವಿ ಅಷ್ಟೇ. ಒಂದು ಬರ್ತ್ಡೇ ಆಗಲಿ, ಒಂದು ಫಂಕ್ಷನ್ಸ್ ಆಗಲಿ, ಆ ಥರ ಕೆಲವ್ರು ಮಾತ್ರ ನಾವು ಚಾಯ್ಸ್ ಮಾಡ್ಕೊಡ್ತೀವಿ. ಅಂಥದ್ರಲ್ಲಿ ರೇಖಾ ಒಬ್ಳು ಒಳ್ಳೆ ಕಲಾವಿದೆ, ಒಂದೇ ಸ್ನೇಹಿತೆ, ಒಳ್ಳೆ ಫ್ಯಾಮಿಲಿ. ಅವ್ರ ತಾಯಿ, ನಮ್ಮ ತಾಯಿ ಒಳ್ಳೆ ಫ್ರೆಂಡು, ಅವ್ರ ಅಕ್ಕನೂ ಫ್ರೆಂಡು. ಆ ಥರದಿಂದ ನಾನು ಸಾಯಿ ಫಿಲಂ ಅಕಾಡೆಮಿ ಅಂತ ಲಗ್ಗೇರೆ ಬ್ರಿಡ್ಜಲ್ಲಿ ಓಪನ್ ಮಾಡಿದ್ದೀನಿ. ದಯವಿಟ್ಟು ಭೇಟಿ ಕೊಡಿ. ಯಾಕಂದ್ರೆ ಕಲಾವಿದರು ತುಂಬಾ ಕಷ್ಟಪಟ್ಟು ಮಾಡಿರ್ತೀವಿ. ಬೇರೆ ಇನ್ಸ್ಟಿಟ್ಯೂಟ್ ಇಬ್ರು ತುಂಬಾ ಕಷ್ಟಪಟ್ಟು, ಅವಳು ಪ್ರಿನ್ಸಿಪಾಲ್, ನನ್ನ ಲೆಕ್ಚರರು. ಎಷ್ಟು ಏನಂದ್ರೆ ನಮ್ಗೆ ಅದು ಸಂಬಳ ಅಂತಲ್ಲ, ಒಂದೇನೋ ಕಲ್ತ್ವಿ. ಒಳ್ಳೇದಾಗ್ಲಿ ಕೆಟ್ಟದಾಗಿ ಅಲ್ಲಿ ಕಲ್ತ್ವಿ. ಹೊಸ ಮಾಡ್ತಾ ಇದೀವಿ. ಅವ್ರು ಯೂಟ್ಯೂಬ್ ಚಾನಲ್ಗೋಸ್ಕರನೇ ಮುಟ್ಬಿಟ್ಟಿದ್ದಾಳೆ ಜೀವನ. ಖಂಡಿತ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಬೇಕು, ಅವಳನ್ನ ಹರಿಸ್ಬೇಕು. ಯಾಕಂದ್ರೆ ಒಂದ್ ಹೆಣ್ಣು ಕಷ್ಟಪಡೋದು ನಿಮ್ಗೆ ಎಷ್ಟು ಕಷ್ಟ. ಒಂದು ಕ್ಯಾಮ್ರಾ ತಗೊಂಡು ಇದೆಲ್ಲ ಮಾಡೋದು ತುಂಬಾ ಕಷ್ಟ ಇದೆ. ಈಗ ಕೊರೋನಾ ಬಂದ್ಮೇಲೆ ಸ್ವಲ್ಪ ಇದೆಲ್ಲ ಗೆಟ್ ಟುಗೆದರ್ ಎಲ್ಲ ಒಂದು ಕಮ್ಮಿ ಆಗೋಯ್ತು. ಬಟ್ ದಿನ ಫೋನ್ ಅಲ್ಲಿ ಟಚ್ ಇರೋದಂತೂ ಇನ್ನೊಂದು ಏನು ಅಂದ್ರೆ, ಕವನ ಅವರ ಮಮ್ಮಿ ಇದಾರಲ್ಲ, ಅಯ್ಯೋ ಅದೆಷ್ಟು ಮುದ್ದು ಅಂತಂದ್ರೆ, ನಮ್ಮಮ್ಮ ಅವರಮ್ಮ ತುಂಬಾ ಫ್ರೆಂಡ್ಸ್. ನನ್ಗೆ ಕವನ ಅವರ ಮಮ್ಮಿ ಅಂದ್ರೆ ಇವಳಿಗಿಂತ ಜಾಸ್ತಿ ಇಷ್ಟ. ಆಮೇಲೆ ಬ್ಯೂಟಿಫುಲ್ ಹ್ಯಾಂಡ್ಸಮ್ ಮಗ ಇದ್ದಾನೆ ಇವಳಿಗೆ. ಇವಳಿಗಿಂತ ಹೈಟ್ ಆಗಿದ್ದಾನೆ. ತುಂಬಾ ಚಿಕ್ಕವನಿನ್ನ, ಆದ್ರೆ ಅವನು ಅಷ್ಟೇ ಸಿಕ್ಕಾಬಿಡ ಹ್ಯಾಂಡ್ಸಮ್. ಸಾಯಿ ಫಿಲಂ ಅಕಾಡೆಮಿ ಅಂತ ಲಗ್ಗೇರೆ ಬೀಚು, 9844333119 ಅಂತ. ಖಂಡಿತ ಭೇಟಿ ಕೊಡಿ. ಆಕ್ಟಿಂಗು, ಡ್ಯಾನ್ಸು, ಫೈಟು, ಸಿಂಗಿಂಗು ಪ್ರತಿ ಒಂದು ಇದೆ. ಮಾಡಲಿಂಗ್ ಎಲ್ಲ ಇದೆ.
ಬಟ್ ಆಕ್ಟಿಂಗ್ ತುಂಬಾ ಪ್ರಿಫರೆನ್ಸ್ ಇದೆ, ಡೈರೆಕ್ಷನ್ ಪ್ರಿಫರೆನ್ಸ್ ಇದೆ. ಖಂಡಿತ ಭೇಟಿ ಕೊಡಿ. ಯಾಕಂದ್ರೆ ಒಳ್ಳೆ ಆಕ್ಟರ್ ಆಗಿ ನೀವು ಹೋಗ್ತೀರಾ ಅಂತ ನನಗೆ ಅನುಭವ ಇದೆ. ಯಾಕಂದ್ರೆ ನನ್ನಲ್ಲಿ ಇದು ಕಲೆನ ದಾರ ಹರಿತೀನಿ. ತುಂಬಾ ದಿವಸ ಆದ್ಮೇಲೆ ಯೂಟ್ಯೂಬ್ ಚಾನಲ್ ಇಂದ ಸೇರಿದೀವಿ, ಎಂಜಾಯ್ ಮಾಡ್ತಾ ಇದೀವಿ. ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ವೆರಿ ಮಚ್. ಈಗ ಫಸ್ಟ್ ನಾನು ಕವನಾಗೆ ತಿನ್ನಿಸ್ತೇನೆ, ಹೇಗಿದೆ ಅಂತ ನೀನೇ ಹೇಳು. ಉಪ್ಪು ಖಾರ ಸರಿಯಾಗಿ ಹಾಕಿದ್ದಾಳೆ ನೀನು. ನಾನು ಕರೆಕ್ಟ್ ಆಗಿದೆ, ನನ್ನ ಊಟ ನಾನು ಚೆನ್ನಾಗಿದೆ ಅಂತ ಹೇಳ್ಬೋದು. ಬೇಕಾದ್ರೆ ನೀನೊಂಚೂರು ನೋ ಟೇಸ್ಟು. ಇದು ತುಮಕೂರು ಸ್ಪೆಷಲ್. ಇದು ಪುದೀನಾ ಚಿಕನ್ ಎಲ್ಲರೂ ಮಾಡ್ತೀವಿ, ಅದು ನಿಜವಾಗ್ಲೂ ತುಂಬಾ ಡಿಫ್ರೆಂಟ್ ಆಗಿದೆ, ವೆರೈಟಿಯಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಒಂದ್ಸಲ ನೀವು ಮನೆ ಟ್ರೈ ಮಾಡಿ. ಬಟ್ ಹೆಗ್ ಮಸಾಲ ಒಂಚೂರು ಟೇಸ್ಟ್ ನೋಡ್ಬೇಕಾ? ಮಸಾಲ ಜೊತೆ ಚೆನ್ನಾಗಿದೆ. ಮಸಾಲ ಜೊತೆ ನಿಜವಾಗ್ಲೂ ಚೆನ್ನಾಗಿದೆ. ಚಪಾತಿ ಮಟನ್ ಮಸಾಲ ಸ್ಟೈಲೇ ಇದೆ. ಅದು ಮಟನ್ ಒಂದು ಟೇಸ್ಟ್ ಇದೆ, ಅದು ಬಟ್ ಆ ಟೇಸ್ಟ್ ಇದೆ, ಆ ಟೇಸ್ಟ್ ಬರುತ್ತೆ. ಅಷ್ಟು ಹಾಕ್ಬೇಕು, ಏನು ಮರಿಬಾರ್ದು. ನಾನು ಹೇಳಿರೋ ಮಸಾಲೆ ಎಲ್ಲ ಹಾಕಿ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ವಾರ ಒಂದೊಂದು ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಚಾನಲ್ ಬೇರೆ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ಎಲ್ಲದಕ್ಕಿಂತ ಮುಖ್ಯವಾಗಿ ರೇಖಾದಸ್ ಟಾಕೀಸ್ ಯೂಟ್ಯೂಬ್ ಚಾನಲ್ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು. ಬೆಲ್ ಬಟನ್ ಮರಿಬೇಡಿ ಒತ್ತೋದನ್ನ. ನಿಜವಾಗ್ಲೂ ನನಗೆ ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಅದಕ್ಕಿಂತ ಬೇರೆ ಖುಷಿ ಏನೇನಿಲ್ಲ. ನಮ್ಮ ಮನೇಲಿ ಅಡಿಗೆ ಮಾಡಿ ತಿಂದಷ್ಟೇ. ದಯವಿಟ್ಟು ಮರಿಬೇಡಿ. ನಮಸ್ತೆ.